ಹಾಂ ಇದೆ, ಕಳಿಸ್ಕೊಡಿ. ಫೋಟೋ ಇಲ್ಲ, ವೀಡಿಯೋನೇ ಅದು. ಅದನ್ನೇ ಎಲ್ಲ ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಿ ಇದೆಲ್ಲ ನಿಮಗೆ ಒಂದು ಹಾಂ ಫಿಲ್ಮ್ ಮ್ಯೂಸಿಕ್ ಎಲ್ಲರಿಗೂ ನಮಸ್ಕಾರ. ಈ ದಿನ ವಿಶೇಷತೆಗಳಲ್ಲಿ ವಿಶೇಷತೆ ಅಂದರೆ ಅದು ಸುಳ್ಳಾಗಲ್ಲ. ಯಾಕಂದರೆ ರಾಜಮನೆತನ ಅಂದರೆ ರಾಜರು ಅಂದರೆ ಆನೆ ಅಂತ ಬಿಂಬಿಸುವಂತಹ ಒಂದು ಸಂಕೇತ ಆಗಿರುತ್ತೆ. ಸೊ ಈ ದಿನ ನಾವು ಅದಕ್ಕೆ ನಮ್ಮ ಪಿಗಳು ಅಂತ ಹೇಳೋದಕ್ಕಿಂತ ಮುಂಚೆ ಅವರು ರಾಜರಾಗಿರ್ತಾರೆ ಮೈಸೂರಿಗೆ. ಸೊ ಅವ್ರ ಕೈಲಿ ನಮ್ಮ ಮಾಹುತ ಚಿತ್ರರಂಗದ ಒಂದು ಟೀಸರ್ ಮತ್ತು ಒಂದು ಹಾಡನ್ನು ಇವತ್ತು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಸೊ ಪಿ ಅವರು ಅದನ್ನು ನೋಡಿದ ತಕ್ಷಣ ಎಷ್ಟು ಅವರ ಮುಖದಲ್ಲಿ ಒಂದು ರಾಜಗಂಭೀರ್ಯದಿಂದ ಅರ್ಜುನನ ನೋಡಿದ ತಕ್ಷಣ ಅವರಲ್ಲಿ ಮುಖದಲ್ಲಿ ಒಂದು ನಗುಮುಖ ಇತ್ತು. ಭಾಳ ಖುಷಿ ಆಯಿತು ನೋಡಿ. ಸೊ ನಮ್ಮ ಅರ್ಜುನಂದು ಒಂದು ಇದಾಗ್ತಾ ಇದೆ ಅಂತ ಭಾಳ ಖುಷಿಯಿಂದ ನೋಡಿ ನಮಗೆ ಭಾಳ ಸಹಕಾರ ನೀಡಿ ಮತ್ತು ಎಲ್ಲರಿಗೂ ಒಳ್ಳೆಯ ವಿಶೇಷನ ಹೇಳಿದ್ದಾರೆ. ಸೊ ಹಾಗೆ ಇದೇ ತಿಂಗಳು 30ನೇ ತಾರೀಕು ಬಿಡುಗಡೆ ಸಹ ಇದೆ. ಇವತ್ತು ಒಂದು ಸಾಂಗ್ ರಿಲೀಸ್ ಆಗಿದೆ. ದಯಮಾಡಿ ತಾವೆಲ್ಲರೂ ನನ್ನ ತಮ್ಮನಾದಂತಹ ಲಕ್ಷ್ಮೀಪತಿ ಬಾಲಾಜಿ ಅವರು ನಿರ್ಮಾಪಕರಾಗಿ ಒಂದು ಚಿತ್ರನಟನಾಗಿ ಮಾಹುತ ಅನ್ನೋ ಒಂದು ಇದರಲ್ಲಿ ಅವನು ಕಾಣಿಸ್ಕೊತಾ ಇದ್ದಾನೆ. ದಯಮಾಡಿ ತಾವೆಲ್ಲರೂ ಅವನಿಗೆ ಸಹಕಾರ ನೀಡಿ. ಮೈಸೂರಿನ ಜನರು ಮೈಸೂರಿನ ಅರಮನೆಗೆ ನಮ್ಮ ಅರ್ಜುನನಿಗೆ ಯಾವ ಥರ ಗೌರವವನ್ನು ಸಲ್ಲಿಸ್ತೀರಾ ಅಂತ ಈ ಮೂವಿಯನ್ನು ನೀವು ಬೆಳೆಸೋದ್ರ ಮೂಲಕ ನಾನು ಕಾಣಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ದಯಮಾಡಿ ಮಾಹುತ ಅನ್ನೋ ಸಿನಿಮಾವನ್ನು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಕವಿತಾ ಸಿಂಗ್, ಧನ್ಯವಾದಗಳು ಎಲ್ಲರಿಗೂ. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮಗೆ ನಾಡ ಹಬ್ಬ ದಸರಾ ಅಂದರೆ ನಮಗೆ ಮೊದಲು ನೆನಪಾಗದೆ ಅರ್ಜುನ. ಚಾಮುಂಡೇಶ್ವರಿಯನ್ನು 8 ಬಾರಿ ಒತ್ತು ಮೆರೆಸಿ ಮರ್ಯಾದ ನಮ್ಮ ಅರ್ಜುನ ಮೊದಲು ನೆನಪು ಬರ್ತಾನೆ. ಈಗ ಆ ಅರ್ಜುನ ನಮ್ಮ ಕಣ್ಮುಂದೆ ಇಲ್ಲದೇ ಇರ್ಬೋದು, ಆದರೆ ಅವನನ್ನು ಕೊನೆವರೆಗೂ ಜೀವಂತವಾಗಿ ಇರಿಸಬೇಕು ಅನ್ನೋ ಉದ್ದೇಶದಿಂದ ಅವನ ನೆನಪಲ್ಲೇ ನಾವು ಮಾಡಿರೋಂಥ ಮಾವುತ. ಹಾಗೆ ಅರ್ಜುನಿಗೋಸ್ಕರನೇ ಸಮರ್ಪಣೆ ಮಾಡಿದ್ದೀವಿ ಒಂದು ಅರ್ಜುನನ ಸಾಂಗನ್ನು. ಈ ಸಾಂಗ್ ನೋಡ್ತಿದ್ರೇ ನಮ್ಮ ಅರ್ಜುನ ಇನ್ನೂ ಜೀವಂತವಾಗಿದ್ದಾನೆ ಅನ್ನೋ ಒಂದು ಫೀಲ್ ಬರುತ್ತೆ. ದಯವಿಟ್ಟು ಈ ಹಾಡನ್ನು ನಮ್ಮ ಯದುವೀರ್ ಸರ್ ಅವರು ರಿಲೀಸ್ ಮಾಡಿದ್ದಾರೆ ಹಿಂಗೆ. ಹಾಗೆ ಕನ್ನಡ ಜನತೆ ಈ ಸಾಂಗನ್ನು ನೋಡಿ ಅರಿಸ್ಬೇಕು. ಹಾಗೆ ನಮ್ಮ ಮಾವುತ ಮೂವಿ ಇದೇ ಜನವರಿ 30ರಲ್ಲಿ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ನಮ್ಮ ಮಾವುತರನ್ನು ಅರಸಿ ಬೆಳೆಸಿ ಆಶೀರ್ವದಿಸಿ. ನಮಸ್ಕಾರ. ಹಲೋ, ನಮಸ್ಕಾರ. ನನ್ನ ಹೆಸರು ಆನಂದ್ ಸಿಂಗ್ ಅಂತ. ಮೊದಲನೇ ಬಾರಿಗೆ ಮಾವುತ ಚಿತ್ರದಲ್ಲಿ ಖಳನಾಯಕಾಗಿ ಪಾತ್ರ ಮಾಡಿದ್ದೀನಿ. ಚೆನ್ನಾಗಿ ಮೂಡಿ ಬಂದಿದೆ. ಪ್ರೇಕ್ಷಕರು ಬಂದು ಎಲ್ಲ ಥಿಯೇಟ್ರಿಗೆ ಬಂದು ಮೂವಿ ನೋಡಬೇಕು ಅಂತ ಕೇಳ್ಕೊತೀನಿ. ಯದುವೀರ್ ಹತ್ರ ಬಿಡುಗಡೆ ಮಾಡಿಸ್ತೀವಿ ಟೀಸರು ಮತ್ತು ಸಾಂಗು. ದಯವಿಟ್ಟು ಬಂದು ಎಲ್ಲರೂ ಚಿತ್ರ ನೋಡಿ.